ನಮಸ್ಕಾರ, ವೆಲ್ಕಮ್ ಟು VSK ಕರ್ನಾಟಕ ರೆಸಿಪೀಸ್. ಇವತ್ತು ನಾನು ಶುಂಠಿ ಟೀ ಮಾಡುತ್ತಿದ್ದೇನೆ. ಶುಂಠಿ ಕಷಾಯ ಕೂಡ ಅನ್ನಬಹುದು. ಇದು ನೆಗಡಿ, ಕೆಮ್ಮು, ಶೀತಕ್ಕೆ ತುಂಬ ಉಪಯೋಗ. ತಲೆನೋವಿಗಂತೂ ಒಳ್ಳೆಯ ಮನೆಮದ್ದು. ನೀವು ಒಮ್ಮೆ ಈ ಮಳೆಗಾಲದಲ್ಲಿ ಶುಂಠಿ ಕಷಾಯವನ್ನು ಕುಡಿದು ನೋಡಿ. ಬನ್ನಿ ಮಾಡುವ ವಿಧಾನವನ್ನು ನೋಡೋಣ. ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡುತ್ತಿದ್ದರೆ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ಈಗ ಒಂದು ಪಾತ್ರೆಯನ್ನು ತೆಗೆದುಕೊಳ್ಳಿ. ಅದರಲ್ಲಿ 2 ಕಪ್ ಆಗುವಷ್ಟು ನೀರನ್ನು ಹಾಕಿಕೊಳ್ಳಿ. ಈಗ ಈ ನೀರಿಗೆ 1 ಸ್ಪೂನ್ ಶುಂಠಿ ಪುಡಿ, 1 ಏಲಕ್ಕಿಯನ್ನು ಹಾಕಿಕೊಳ್ಳಿ. ಸಕ್ಕರೆ 4 ಸ್ಪೂನ್ ಹಾಕಿಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಕುದಿಸಿಕೊಳ್ಳಬೇಕು. ಈ ಶುಂಠಿ ಟೀ ಪರಿಮಳ ಮನೆ ತುಂಬ ಹರಡುತ್ತದೆ. ನೆಗಡಿ ಆದಾಗ ಒಮ್ಮೆ ಇದನ್ನು ಕುಡಿದು ನೋಡಿ, ಎಷ್ಟು ರಿಲೀಫ್ ಅನಿಸುತ್ತದೆ. ಮತ್ತು ಇದನ್ನು ಇನ್ಸ್ಟೆಂಟ್ ಆಗಿ ಬೇಗನೆ ನೀವು ಮಾಡಿಕೊಳ್ಳಬಹುದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಅವಶ್ಯಕತೆ ಇಲ್ಲ. ಈಗ ಟೀ ಚೆನ್ನಾಗಿ ಕುದ್ದ ನಂತರ 1 ಕಪ್ ಹಾಲನ್ನು ಹಾಕಿಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಕಷಾಯ ಕಹಿ ಇರುವುದಿಲ್ಲ. ಎಲ್ಲರೂ ತುಂಬ ಇಷ್ಟಪಟ್ಟು ಕುಡಿಯುತ್ತಾರೆ. ನೀವು ಒಮ್ಮೆ ಟ್ರೈ ಮಾಡಿ. ಈಗ ಬಿಸಿ ಬಿಸಿ ಶುಂಠಿ ಕಷಾಯ ಸವಿಯಲು ಸಿದ್ಧವಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಬರುತ್ತೇನೆ. ನಮಸ್ಕಾರ.